So far we have dealt with the classification of elements on the basis of their atomic weights. ಅದರಲ್ಲಿ ನಾವು ಫಸ್ಟ್ ಅಬ್ಸರ್ವ್ ಮಾಡಿರುವಂಥದ್ದು ಲೌಥರ್-ಮೇಯರ್ ಕಾನ್ಸೆಪ್ಟ್, ವೇರ್ the elements were arranged in the increasing order of their atomic weights. Next comes the Mendeleev's work. Remember, he was the first person to recognize the significance of periodic properties of the elements whenever these elements are arranged in the increasing order of their atomic weights. ನೆನಪಿಗೆ ತಂದ್ಕೊಳ್ಳಿ, ಮೆಂಡಲೀವ್ ಡೈರೆಕ್ಟಾಗಿ ಎಲಿಮೆಂಟ್ಸ್ಗಳನ್ನು increasing order of their atomic weights ಅಲ್ಲಿ ಜೋಡಿಸಲಿಲ್ಲ. First he considered the physical and chemical properties of the elements. He classified the elements in such a way that elements showing almost similar physical and chemical properties were grouped together, and later he observed a thing that most of the elements got arranged themselves in the increasing order of their atomic weights. ಮೆಂಡಲೀವ್ ಫಸ್ಟಿಗೆ ಅಟಾಮಿಕ್ ವೆಯ್ಟನ್ನು ಬೇಸಿಸ್ ಮೇಲೆ ಎಲಿಮೆಂಟ್ಸ್ಗಳನ್ನು ಜೋಡಿಸ್ಲಿಕ್ಕೆ ಹೋಗಿಲ್ಲ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲಿ ಆಲ್ಮೋಸ್ಟ್ ಸೇಮ್ ಬರುತ್ತೋ ಅಂತಹ ಎಲಿಮೆಂಟ್ಸ್ ಎಲ್ಲದನ್ನು ಕೂಡ ಒಂದೇ ಒಂದು ವರ್ಟಿಕಲ್ ಕಾಲಮ್ ಅಂದರೆ ಒಂದು ಗ್ರೂಪಿನ ಅಂಡರಲ್ಲಿ ತಂದಿಡ್ತಾರೆ. ಅದರ ನಂತರ ಇನ್ನೂ ಸರ್ಟನ್ ಡಿಫರೆಂಟ್ ಪ್ರಾಪರ್ಟೀಸನ್ನು ತೋರಿಸೋದನ್ನು ಸಪರೇಟ್ ಔಟ್ ಮಾಡ್ತಾ ಬರ್ತಾರೆ. ಈ ಥರ ಅರೇಂಜ್ಮೆಂಟನ್ನು ಮಾಡಿ ಆದ ಮೇಲೆ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾರೆ, ಆಟೋಮೆಟಿಕಲಿ ಮೋಸ್ಟ್ ಆಫ್ ದಿ ಎಲಿಮೆಂಟ್ಸ್ಗಳು ಅವುಗಳ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್ಸಲ್ಲಿ ಅರೇಂಜ್ ಆಗಿ. Yes, one of the noteworthy or remarkable works which was done by Mendeleev is he predicted the existence of some unknown elements which were not discovered at that time. Based on the available data on physical and chemical properties as well as on atomic weights, he predicted the existence of some unknown elements. ಅವ್ರಗಳ ಹತ್ರ ಇದ್ದ ಡೇಟಾ ಏನು ಅಂದರೆ ಒಂದು ಅಟಾಮಿಕ್ ವೆಯ್ಟಿನ ವ್ಯಾಲ್ಯೂಸ್, ಅದನ್ನು ಬಿಟ್ಟರೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಈ ಡೇಟಾಗಳನ್ನು ಇಟ್ಕೊಂಡು ಎಲಿಮೆಂಟ್ಸ್ಗಳನ್ನು ಜೋಡಿಸ್ತಾ ಬರ್ತಾರೆ. ಎಲ್ಲೋ ಕೆಲವೊಂದು ಕಡೆ ಮಧ್ಯದಲ್ಲಿ ಇನ್ನೊಂದು ಎಲಿಮೆಂಟನ್ನು ಹಾಕ್ಬೋದು ಅಥವಾ ಇನ್ನೊಂದು ಗ್ರೂಪನ್ನು ಜೋಡಿಸ್ಬೋದು ಅಂತ ಅವರೇ ಅಸಂಪ್ಷನನ್ನು ಮಾಡ್ತಾರೆ, ಪ್ರಿಡಿಕ್ಷನನ್ನು ಮಾಡ್ಕೊಳ್ತಾರೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲನ್ನು ಕೊಡೋದಿದ್ರೆ, ಮೆಂಡಲೀವ್ predicted the existence of one more element which can be placed after aluminium. ಸೊ ಅವರು ಅಲ್ಯೂಮಿನಿಯಂ ಅಲ್ಲಿವರೆಗೆ ಎಲಿಮೆಂಟ್ಸ್ಗಳನ್ನು ತಂದು ಜೋಡಿಸ್ತಾ ಬಂದಾಗ ಅದರ ನಂತರ ಇಮಿಡಿಯೇಟ್ಲಿ ಇನ್ನೊಂದು ಯಾವುದೋ ಎಲಿಮೆಂಟನ್ನು ಜೋಡಿಸೋದಿಲ್ಲ. ಹಿ ಪ್ರಿಡಿಕ್ಟೆಡ್ ದಟ್ ಆಫ್ಟರ್ ಅಲ್ಯೂಮಿನಿಯಂ ಒನ್ ಮೋರ್ ಎಲಿಮೆಂಟ್ ಕ್ಯಾನ್ ಬಿ ಪ್ಲೇಸ್ಡ್. ಬಟ್ ಅದಿನ್ನೂ ಕೂಡ ಡಿಸ್ಕವರಿ ಆಗಿರಲಿಲ್ಲ. ಅದಕ್ಕೆ ರಿಲೇಟಿವ್ ಆಗಿರುವಂಥ ಡೇಟಾಗಳು ಏನೂ ಕೂಡ ಪ್ರೂಫ್ ಆಗಿ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಸೊ ಅಲ್ಯೂಮಿನಿಯಂನ ನಂತರದಲ್ಲಿ ಒಂದು ಬ್ಲ್ಯಾಂಕ್ ಸ್ಪೇಸನ್ನು ಬಿಡ್ತಾರೆ. ಆ ಬ್ಲ್ಯಾಂಕ್ ಸ್ಪೇಸಲ್ಲಿ ಎಕಾ ಅಲ್ಯೂಮಿನಿಯಂ ಅಂತ ಒಂದು ಎಲಿಮೆಂಟನ್ನು ಪ್ಲೇಸ್ ಮಾಡ್ಬೋದು ಅಂತ ಹೇಳಿ ಪ್ರಿಡಿಕ್ಷನನ್ನು ಮಾಡ್ತಾರೆ. ಬರೀ ಪ್ರಿಡಿಕ್ಷನನ್ನು ಮಾತ್ರ ಮಾಡೋದಿಲ್ಲ, ಹಿ ಗೇವ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್ ಜಸ್ಟ್ ಲೈಕ್ ಮೆಲ್ಟಿಂಗ್ ಪಾಯಿಂಟ್ ಎಕ್ಸೆಟ್ರಾ ಆಸ್ ವೆಲ್ ಆಸ್ ದ ಅಟಾಮಿಕ್ ವೆಯ್ಟ್ ಆಫ್ ದಟ್ ಎಲಿಮೆಂಟ್. ಗೊತ್ತಾಗ್ತಾ ಇದೆಯಲ್ಲ ಹೇಳ್ತಾ ಇರೋದು? ಪ್ರಿಡಿಕ್ಷನನ್ನು ಮಾಡಬೇಕಾದ್ರೆ ಅಲ್ಯೂಮಿನಿಯಂ ನಂತರದಲ್ಲಿ ಒನ್ ಮೋರ್ ಎಲಿಮೆಂಟ್ ಬರುತ್ತೆ, ಹಾಗಿದ್ರೆ ಆ ಎಲಿಮೆಂಟ್ಗೆ ಏನಂತ ಹೆಸರು ಕೊಟ್ಟಿದ್ದಾರೆ, ಎಕಾ ಅಲ್ಯೂಮಿನಿಯಂ. ದಟ್ ಮೀನ್ಸ್ ಟು ಸೇ ಆನ್ ಎಲಿಮೆಂಟ್ ವಿಚ್ ಕಮ್ಸ್ ಆಫ್ಟರ್ ಅಲ್ಯೂಮಿನಿಯಂ. ಸೊ ಬರೀ ನೇಮನ್ನು ಕೊಡೋದಲ್ಲ, ಅವುಗಳಿಗೆ ಅಟಾಮಿಕ್ ವೆಯ್ಟ್ ಆಸ್ ವೆಲ್ ಆಸ್ ಫಿಸಿಕಲ್ ಪ್ರಾಪರ್ಟೀಸ್ಗಳ ವ್ಯಾಲ್ಯೂಸ್ ಇಷ್ಟು ಬರ್ಬೋದು ಅಂತಲೂ ಕೂಡ ಒಂದು ರಫ್ ವ್ಯಾಲ್ಯೂಸ್ಗಳನ್ನು ಕೊಡ್ತಾರೆ. ಹಾಗೆಯೇ ಸೊ ಆಫ್ಟರ್ ಸಿಲಿಕಾನ್ ಒನ್ ಮೋರ್ ಎಲಿಮೆಂಟ್ ಕ್ಯಾನ್ ಬಿ ಪ್ಲೇಸ್ಡ್ ಅಂತ ಹೇಳಿ ಇನ್ನೊಂದು ಪ್ರಿಡಿಕ್ಷನನ್ನು ಕೊಡ್ತಾರೆ. ಆ್ಯಂಡ್ ದಟ್ ಎಲಿಮೆಂಟ್ ವಾಸ್ ನೇಮ್ಡ್ ಬೈ ಮೆಂಡಲೀವ್ ಆಸ್ ಎಕಾ ಸಿಲಿಕಾನ್. ಕೀಪ್ ಇನ್ ಮೈಂಡ್, ಸೊ ಈ ಥರ ಪ್ರಿಡಿಕ್ಷನನ್ನು ಕೊಟ್ಟು ಖಾಲಿ ಜಾಗಗಳನ್ನು ಬಿಡ್ತಾ ಬರ್ತಾರೆ. ಹಿ ಲೆಫ್ಟ್ ಬ್ಲ್ಯಾಂಕ್ ಸ್ಪೇಸಸ್ ಇನ್ ಹಿಸ್ ಪೀರಿಯಾಡಿಕ್ ಟೇಬಲ್ ಟು ಪ್ಲೇಸ್ ಸಚ್ ಅನ್ನೌನ್ ಎಲಿಮೆಂಟ್ಸ್. ಲೇಟರ್, ಆಸ್ ದ ಸೈಂಟಿಫಿಕ್ ರಿಸರ್ಚ್ ವೆಂಟ್ ಆನ್, ಎ ಫ್ರೆಂಚ್ ಕೆಮಿಸ್ಟ್ ಬೈ ನೇಮ್ Paul Bois Bourdon, so he discovered gallium and germanium. ಗ್ಯಾಲಿಯಮ್ ಮತ್ತು ಜರ್ಮೇನಿಯಮ್ನ ಅವರು ಡಿಸ್ಕವರ್ ಮಾಡ್ತಾರೆ. ಸೊ ದ ವ್ಯಾಲ್ಯೂಸ್ ಆರ್ ದಿ ಡೇಟಾ ಆಸ್ ಪ್ರಿಡಿಕ್ಟೆಡ್ ಬೈ ಮೆಂಡಲೀವ್ ವಾಸ್ ಆಲ್ಮೋಸ್ಟ್ ಮ್ಯಾಚಿಂಗ್ ವಿತ್ ದ ಗ್ಯಾಲಿಯಮ್ ಆ್ಯಂಡ್ ಜರ್ಮೇನಿಯಮ್. ಸೊ ಎಕಾ ಅಲ್ಯೂಮಿನಿಯಂ ಅಂತ ಏನು ಮೆಂಡಲೀವ್ ಪ್ರಿಡಿಕ್ಟ್ ಮಾಡಿರ್ತಾರಲ್ಲ, ದೋಸ್ ಡೇಟಾಸ್ ವರ್ ಇನ್ ಮ್ಯಾಚ್ ವಿತ್ ಗ್ಯಾಲಿಯಮ್. ಆ್ಯಂಡ್ ಎಕಾ ಸಿಲಿಕಾನ್ ಅಂತ ಏನು ನೇಮಿಂಗನ್ನು ಮೆಂಡಲೀವ್ ಮಾಡಿರ್ತಾರೆ, ಅವುಗಳ ರಿಲೇಟಿವ್ ಆಗಿ ಬಂದಿರುವಂಥ ಡೇಟಾ ಜರ್ಮೇನಿಯಮ್ಗೆ ಕಂಪ್ಲೀಟಾಗಿ ಮ್ಯಾಚ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ಅಂದರೆ ಆಲ್ಮೋಸ್ಟ್
ಮ್ಯಾಚ್ ಆಗ್ತಾ ಇರುತ್ತೆ. Is it okay? So this was one of the remarkable works which was done by Mendeleev, that he predicted the existence of certain unknown elements which were not discovered at his time, and he kept some blank spaces for placing such elements. ಸೊ ಅಂದರೆ ಈ ಥರದ ಪ್ರಿಡಿಕ್ಷನ್ಸ್ಗಳು, ಇನ್ನೂ ಎಲಿಮೆಂಟ್ಸ್ಗಳನ್ನು ಡಿಸ್ಕವರ್ ಮಾಡ್ಬೋದು, ಅವುಗಳನ್ನು ಇದೇ ಜಾಗದಲ್ಲಿ ಕೂರಿಸ್ಬೇಕು, ಈ ಥರದ ಸಿಗ್ನಿಫಿಕೆಂಟ್ ವರ್ಕ್ಗಳನ್ನು ಹಿಂದಿನ ಯಾವ ಕೆಮಿಸ್ಟ್ಗಳು ಕೂಡ ಅಷ್ಟು ಪರ್ಫೆಕ್ಟಾಗಿ ಮಾಡಿರಲಿಲ್ಲ, ಅದಕ್ಕೆ ಜಸ್ಟಿಫಿಕೇಷನ್ಸ್ಗಳನ್ನು ಕೂಡ ಕೊಟ್ಟಿರಲಿಲ್ಲ. ಬಟ್ ಈ ಎಲ್ಲ ವರ್ಕ್ಗಳನ್ನು ಮೆಂಡಲೀವ್ ಮಾಡಿರೋದ್ರಿಂದ ಸೊ ಅವರ ವರ್ಕಿಗೆ ಒಂದು ತೂಕ ಜಾಸ್ತಿ ಇದೆ ಅಷ್ಟು. ಎಸ್, ಮೆಂಡಲೀವ್ ಪ್ಲೇಸ್ಡ್ ಅಯೋಡಿನ್ ಅಂಡರ್ ಫ್ಲೋರಿನ್, ಕ್ಲೋರಿನ್ ಆಸ್ ವೆಲ್ ಆಸ್ ಬ್ರೋಮಿನ್. ನಿಮಗೆ ಇವಾಗ ಗೊತ್ತಿದೆ, ಮಾಡರ್ನ್ ಪೀರಿಯೋಡಿಕ್ ಟೇಬಲಲ್ಲಿ ಗ್ರೂಪ್ 17ಅಲ್ಲಿ ಹ್ಯಾಲೋಜನ್ಸ್ ಅಂತ ಹೇಳಿ ಇವುಗಳನ್ನು ಕರಿತಾ ಬರ್ತೇವೆ. ಸೊ ಈ ಹ್ಯಾಲೋಜನ್ನ ಫ್ಯಾಮಿಲಿಯಲ್ಲೇ ಅಯೋಡಿನನ್ನು ಪ್ಲೇಸ್ ಮಾಡ್ತಾ ಬರ್ತಾರೆ. ದಿಸ್ ಇಸ್ ಬಿಕಾಸ್ ಅಯೋಡಿನ್ ವಾಸ್ ಶೋಯಿಂಗ್ ಆಲ್ಮೋಸ್ಟ್ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಸ್ ದಟ್ ಆಫ್ ದೀಸ್ 3 ಎಲಿಮೆಂಟ್ಸ್. ಸೊ ಅವರು ಸಪೋಸ್ ಏನಾದರೂ ಅಟಾಮಿಕ್ ವೆಯ್ಟಿನ ಬೇಸಿಸ್ ಮೇಲೇ ಜೋಡಿಸಿದ್ರೆ ಇದಾಗ್ತಾ ಇರಲಿಲ್ಲ. ಯಾಕಂದರೆ ಇಲ್ಲೊಂದು ಚಿಕ್ಕ ಅಬ್ಸರ್ವೇಷನ್ ಅನ್ನು ಮಾಡಿ. ಸೊ ಅಯೋಡಿನ್ ಈಸ್ ಹ್ಯಾವಿಂಗ್ ಅನ್ ಅಟಾಮಿಕ್ ವೆಯ್ಟ್ ಆಫ್ 127 ಆ್ಯಂಡ್ ದಿಸ್ ಅಯೋಡಿನ್ ವಾಸ್ ಪ್ಲೇಸ್ಡ್ ನೆಕ್ಸ್ಟ್ ಟು ಟೆಲ್ಯೂರಿಯಂ ವಿಚ್ ಈಸ್ ಹ್ಯಾವಿಂಗ್ ಅನ್ ಅಟಾಮಿಕ್ ವೆಯ್ಟ್ ಆಫ್ 128. ಸೊ ಸಪೋಸ್ ಮೆಂಡಲೀವ್ ವರ್ಕ್ ಏನಾದರೂ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೆಯ್ಟ್ಸ್ಗಳ ಬೇಸಿಸ್ ಮೇಲೇ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡೋದಂತ ಆಗಿದ್ದಿದ್ರೆ ಸೊ ಈ ಅರೇಂಜ್ಮೆಂಟ್ ಪಾಸಿಬಿಲಿಟಿ ಇರ್ತಾ ಇರಲಿಲ್ಲ. ಅಯೋಡಿನ್ ಫಸ್ಟಿಗೆ ಬರಬೇಕಿತ್ತು, ಆಮೇಲೆ ಟೆಲ್ಯೂರಿಯಂ ಬರಬೇಕಿತ್ತು, ಕರೆಕ್ಟ್ ಅಲ್ವಾ? ಬಟ್ he studied the physical and chemical properties of the elements and he arranged the elements with similar properties under the same group. So ಹಾಗಾಗಿ iodine was placed under fluorine, chlorine as well as bromine. ಸೊ ಹಾಗಾಗಿ ಇವುಗಳನ್ನು ನಾವು ಎಟ್ ಪ್ರೆಸೆಂಟ್ ಇವುಗಳನ್ನು ಹ್ಯಾಲೋಜನ್ಸ್ ಅಂತ ಒಟ್ಟಿಗೆ ಕಲಿತಾ ಇದ್ದಾವೆ. ಓಕೆ, ಈ ಡಿಫೆಕ್ಟ್ ಇರ್ಬೋದು, ಇದನ್ನು ಮುಂದೆ ನೋಡೋಣ. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಸೊ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ವರ್ ಪ್ಲೇಸ್ಡ್ ಅಂಡರ್ ಅ ಸೇಮ್ ಗ್ರೂಪ್. ಈಸ್ ಇಟ್ ಓಕೆ? ಎಸ್. ನೌ ಕಮಿಂಗ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಇವಾಗ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ಫಸ್ಟ್ ಸಿಗ್ನಿಫಿಕೆನ್ಸ್ ಈಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ಎಲಿಮೆಂಟ್ಸ್. ಸೊ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಗೇವ್ ಎ ಸಿಂಪ್ಲೆಸ್ಟ್ as well as systematic way to study the elements. ಸೊ ಎಲ್ಲ ಪಾಸಿಬಲ್ ಅವೈಲಬಲ್ ಎಲಿಮೆಂಟ್ಸ್ಗಳನ್ನು ಕಲೀಲಿಕ್ಕೆ, ಅವುಗಳ ಪ್ರಾಪರ್ಟೀಸ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಒಂದು ಸಿಂಪ್ಲೆಸ್ಟ್ ವೇ ಹಾಗೆಯೇ ಸಿಸ್ಟಮ್ಯಾಟಿಕ್ ವೇಯನ್ನು ಕಟ್ಟಿಕೊಡ್ತು. ದಿಸ್ ಇಸ್ ಬಿಕಾಸ್ ದ ಎಲಿಮೆಂಟ್ಸ್ which were showing almost similar properties were grouped together and these elements are arranged in the increasing order of their atomic weights. ಸೊ ಎಲಿಮೆಂಟ್ಸ್ಗಳನ್ನು ರ್ಯಾಂಡಮ್ ಆಗಿ ಸಿಕ್ಕಿರೋದನ್ನು ತಗೊಂಡೋಗಿ ಅಂಟಿಸಲಿಲ್ಲ, ಒಂದು ಡೆಫಿನೆಟ್ ಪ್ಯಾಟ್ರನಲ್ಲಿ ಜೋಡಿಸಿ ಇಟ್ಟರು. ಸೊ ಇವಾಗ ಸಪೋಸ್ ನೀವು ಯಾವುದಾದ್ರೂ ಒಂದು ಎಲಿಮೆಂಟನ್ನು ನೋಡಿದರೆ, ಆ ಎಲಿಮೆಂಟಿನ ಪ್ರಾಪರ್ಟೀಸ್ಗಳನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ಅದರ ಕೆಳಗಡೆ ಬರುವಂತಹ ಎಲ್ಲ ಎಲಿಮೆಂಟ್ಸ್ಗಳಿಗೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ನೀವು ಅಂದಾಜು ಮಾಡ್ಕೋಬೋದು. ಅರ್ಥ ಆಗ್ತಾ ಇದೆಯಲ್ವಾ? ಇಫ್ ಯು ನೋ ದ ಪ್ರಾಪರ್ಟೀಸ್ ಆಫ್ ಒನ್ ಎಲಿಮೆಂಟ್ ದೆನ್ ಯು ಕ್ಯಾನ್ ಈಸಿಲಿ ಪ್ರಿಡಿಕ್ಟ್ ದ ಪ್ರಾಪರ್ಟೀಸ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ದಟ್ ಗ್ರೂಪ್. ಓಕೆ, ಸೊ ಹಾಗಾಗಿ ಇಟ್ ಪೇವ್ಸ್ ಎ ವೇ ಫಾರ್ ದ ಸಿಸ್ಟಮ್ಯಾಟಿಕ್ and simplest ways to study the properties of the elements. Okay, this was the first significance of Mendeleev's periodic table. And the next one is he predicted the existence of new elements. ಅವಾಗ ತಾನೇ ಹೇಳ್ಕೊಂಡ್ವಿ, ಅಲ್ಯೂಮಿನಿಯಂ ನಂತರದಲ್ಲಿ ಡೈರೆಕ್ಟ್ ಆಗಿ ಸಿಲಿಕಾನ್ ಬರುತ್ತೆ ಅಂತ ಎಲ್ಲ ಹೇಳಲಿಲ್ಲ ಅವರು. ಸೊ ಅಟಾಮಿಕ್ ವೆಯ್ಟ್ಗಳ ಡೇಟಾ ಜೊತೆಗೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ಗಳ ಡೇಟಾಗಳನ್ನು ಇಟ್ಕೊಂಡು ಜೋಡಿಸ್ತಾ ಬಂದರು. ಸೊ ಮಧ್ಯದಲ್ಲಿ ಎಲ್ಲೋ ಒಂದು ಚಿಕ್ಕ ಗ್ಯಾಪ್ ಬರ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಹಿ ಪ್ರಿಡಿಕ್ಟೆಡ್ ದಟ್ ಒನ್ ಮೋರ್ ಎಲಿಮೆಂಟ್ ಕ್ಯಾನ್ ಬಿ ಪ್ಲೇಸ್ಡ್, ಎ ನ್ಯೂ ಗ್ರೂಪ್ ಆಫ್ ಎಲಿಮೆಂಟ್ಸ್ ಕ್ಯಾನ್ ಬಿ ಪ್ಲೇಸ್ಡ್ ಅಂತ ಹೇಳಿ ಪ್ರಿಡಿಕ್ಷನ್ಸ್ಗಳನ್ನು ಮಾಡಿ ಹಿ ಪ್ರಿಡಿಕ್ಟೆಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ನ್ಯೂ ಎಲಿಮೆಂಟ್ಸ್. ಅದನ್ನು ನಾವು ಗ್ಯಾಲಿಯಂ ಮತ್ತು ಜರ್ಮೇನಿಯಂನ ಕೇಸಲ್ಲಿ ಕಲ್ತಿದ್ದೇವೆ. ಸೊ ಎಕ್ಸಾಕ್ಟ್ ನೇಮನ್ನು ಕೊಡಲಿಲ್ಲ ಅಂದರು, ಎಕಾ ಅಲ್ಯೂಮಿನಿಯಂ, ಎಕಾ ಸಿಲಿಕಾನ್, ಅಂದರೆ ದ ಎಲಿಮೆಂಟ್ಸ್ ವಿಚ್ ಕಮ್ಸ್ ಆಫ್ಟರ್ ಅಲ್ಯೂಮಿನಿಯಂ ಕಮ್ಸ್ ಆಫ್ಟರ್ ಸಿಲಿಕಾನ್, ಈ ಥರದಲ್ಲಿ ಪ್ರಿಡಿಕ್ಷನ್ಸ್ಗಳನ್ನು ಮಾಡ್ತಾ ಹೋದರು. ಸೊ ಯಾವಾಗ ಪ್ರಿಡಿಕ್ಷನ್ಸ್ಗಳಿರ್ತದೋ ಆಮೇಲೆ ನಂತರ ರಿಸರ್ಚ್ಗಳು ಕೂಡ ನಡೀತಾ ಹೋಗುತ್ತೆ. ನೆಕ್ಸ್ಟು he made or he gave the correction of doubtful atomic weights. ಕೆಲವೊಂದು ಎಲಿಮೆಂಟ್ಸ್ಗಳಿಗೆ ಅಟಾಮಿಕ್ ವೆಯ್ಟ್ಸ್ಗಳು ಸರ್ಟನ್ ಡೌಟ್ಫುಲ್ ಆಗಿ ವ್ಯಾಲ್ಯೂಸ್ಗಳನ್ನು ಕೊಡ್ತಾ ಇದ್ರು.
ಅಂದರೆ ಹಿಂದಿನ ವರ್ಕ್ಗಳಲ್ಲಿ ಏನು ಅಟಾಮಿಕ್ ವೇಟ್ಸ್ಗಳು ಪ್ರಿಡಿಕ್ಟ್ ಆಗಿತ್ತೋ ಅದೆಲ್ಲದೂ ಕೆಲವೊಂದು ಡೌಟ್ಸ್ಗಳನ್ನು ಕ್ರಿಯೇಟ್ ಮಾಡಿತ್ತು. ಅದಕ್ಕೆ ಕ್ಲಾರಿಫಿಕೇಷನ್ಗಳನ್ನು ಮೆಂಡಲೀವ್ ವರ್ಕ್ ಕೊಡ್ತಾ ಹೋಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಬೆರಿಲಿಯಂನ ಕನ್ಸಿಡರ್ ಮಾಡ್ತಾರೆ. ಓಕೆ, ಬೆರಿಲಿಯಂ ಇದನ್ನು ನೀವು ಪೀರಿಯಾಡಿಕ್ ಟೇಬಲಲ್ಲಿ BE ಅಂತ ಹೇಳಿ ನೋಡ್ತೀರಿ. ಓಕೆ, ಸೊ ಇದಕ್ಕೆ ಅಟಾಮಿಕ್ ವೆಯ್ಟನ್ನು ಬಿಗಿನಿಂಗಲ್ಲಿ ಯಾವ ಥರ ಕೊಟ್ಟಿದ್ರು ಅಂದರೆ ಆನ್ ದಿ ಬೇಸಿಸ್ ಆಫ್ ದರ್ ಈಕ್ವಲೆಂಟ್ ವೆಯ್ಟ್ ಆ್ಯಂಡ್ ವೆಲೆನ್ಸಿ. ಈಕ್ವಲೆಂಟ್ ವೆಯ್ಟ್ ಇಂಟು ವೆಲೆನ್ಸಿ ಈ ಪ್ರಾಡಕ್ಟನ್ನು ತಗೊಂಡಾಗ ಅಟಾಮಿಕ್ ವೆಯ್ಟ್ ಸಿಗುತ್ತೆ. ಓಕೆನಾ? ಸೊ ನೋಡಿ, ಈಕ್ವಲೆಂಟ್ ವೆಯ್ಟ್ ಆಫ್ ಬೆರಿಲಿಯಂ ವಾಸ್ ಕನ್ಸಿಡರ್ಡ್ ಟು ಬಿ 4.5 and in the beginning its valency was considered to be 3. ಸೊ ಪ್ರೀವಿಯಸ್ ಸ್ಟಡೀಸ್ಗಳಲ್ಲಿ ಅಟಾಮಿಕ್ ವೆಯ್ಟನ್ನು ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಈಕ್ವಲೆಂಟ್ ವೆಯ್ಟ್ ಇಂಟು ವೆಲೆನ್ಸಿಯನ್ನು ಮಾಡ್ಕೊಳ್ತಾ ಇದ್ರು. ಇಸ್ ಇಟ್ ಓಕೆ? ಸೊ ಈಕ್ವಲೆಂಟ್ ವೆಯ್ಟ್ 4.5 ಫಾರ್ ಬೆರಿಲಿಯಂ. ಸೊ ವೆಲೆನ್ಸಿಯನ್ನು ತಪ್ಪಾಗಿ 3 ಅಂತ ಹೇಳಿ ಕನ್ಸಿಡರ್ ಮಾಡಿದರು. ಬಟ್ ಮೆಂಡಲೀವ್ ಒಂದು ಕರೆಕ್ಷನನ್ನು ಮಾಡ್ಕೊಳ್ತಾರೆ. ಯಾಕೆ ಅಂದರೆ ನೋಡಿ, ಇವಾಗ 4.5 ಇಂಟು 3 ಅಂತ ಮಾಡಿದರೆ ದಟ್ ಕಮ್ಸ್ ಟು ಬಿ 13.5. ಅಟಾಮಿಕ್ ವೇಟ್ ಕಮ್ಸ್ ಟು ಬಿ 13.5. 13.5 ಅಂದರೆ ಬೆರಿಲಿಯಂ ಶುಡ್ ಬಿ ಪ್ಲೇಸ್ಡ್ ಇನ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್. ಸಪೋಸ್ ಇದಕ್ಕೆ ಅಟಾಮಿಕ್ ವೇಟ್ 13.5 ಅನ್ನೋದೇ ನಿಜ ಆಗಿದ್ದರೆ ಬೆರಿಲಿಯಂ ಶುಡ್ ಬಿ ಪ್ಲೇಸ್ಡ್ ಇನ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್. ಗೊತ್ತಾಗ್ತಾ ಇದೆಯಲ್ವಾ? ಸೊ ಕಾರ್ಬನ್ ಮತ್ತು ನೈಟ್ರೋಜನಿನ ಮಿಡಲಲ್ಲಿ ಯಾವುದೇ ಬೇರೆ ಎಲಿಮೆಂಟ್ಗಳನ್ನು ಪ್ಲೇಸ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಈಸ್ ಇಟ್ ಓಕೆ? ಎಸ್. ಇವಾಗ ಇಲ್ಲಿ ನೀವೇ ಚೆಕ್ ಮಾಡ್ತಾ ಹೋಗಿ, ಯಾಕೆ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಮಿಡಲಲ್ಲಿ ಪ್ಲೇಸ್ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ಕಾರ್ಬನಿನ ಅಟಾಮಿಕ್ ವೇಟ್ ಗೊತ್ತಿದೆ, ಕರೆಕ್ಟ್? ಅದೇ ಥರ ನೈಟ್ರೋಜನಿನ ಅಟಾಮಿಕ್ ವೇಟ್ ಕೂಡ ಗೊತ್ತಿದೆ, 14 ಅಂತ ಬರಿತೇವೆ. 12 ಮತ್ತು 14 ಮಿಡಲಲ್ಲಿ ಬರುವಂಥ ವ್ಯಾಲ್ಯೂ ಅದು 13.5. ಹಾಗಾಗಿ ಸಪೋಸ್ 13.5ನೇ ಕರೆಕ್ಟ್ ಆಗಿದ್ದಿದ್ರೆ ಕಾರ್ಬನ್ ಮತ್ತು ನೈಟ್ರೋಜನಿನ ಮಿಡಲಲ್ಲಿ ಬೆರಿಲಿಯಂನ ಕೂರಿಸ್ಬೇಕಿತ್ತು. ಬಟ್ ಅಲ್ಲಿ ಯಾವುದೇ ಖಾಲಿ ಜಾಗ ಇಲ್ಲ. ನೋ empty space is available in between the carbon and nitrogen to situate beryllium. ಹಾಗಾಗಿ ಮೆಂಡಲೀವ್ ಅದರ ಬಗ್ಗೆ ವರ್ಕನ್ನು ಮಾಡ್ತಾರೆ and he predicted that the equivalent weight is 4.5 itself, but the valency of the element is not 3 but it is 2. Mendeleev considered that the valency of beryllium is 2. ಇದು ಯಾವ ಬೇಸಿಸ್ ಮೇಲೆ ಅಂದರೆ he studied the properties of hydrides as well as oxides. ಅವುಗಳ ಎಂಪರಿಕಲ್ ಫಾರ್ಮುಲಾಗಳನ್ನು ತಗೊಂಡಿರ್ತಾರೆ. ಸೊ ಎಂಪರಿಕಲ್ ಫಾರ್ಮುಲಾಗಳನ್ನು ಸ್ಟಡಿ ಮಾಡಬೇಕಾದ್ರೆ ಬೆರಿಲಿಯಂನ ವೆಲೆನ್ಸಿ 3 ಅಲ್ಲ 2 ಅಂತ ಗೊತ್ತಾಗುತ್ತೆ. 1 atom ಆಫ್ ಬೆರಿಲಿಯಂ ವಿಲ್ ಕಂಬೈನ್ ವಿತ್ 2 atoms ಆಫ್ ಹೈಡ್ರೋಜನ್. ಅದರ ಬೇಸಿಸ್ ಮೇಲೆ ವೆಲೆನ್ಸಿ ಗೊತ್ತಾಗುತ್ತೆ. ಸೊ 2 ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಇವಾಗ ಎಷ್ಟು ಬಂತು ಹೇಳಿ ವ್ಯಾಲ್ಯೂ? 9. ಬೆರಿಲಿಯಂನ ಅಟಾಮಿಕ್ ವೇಟ್ 9 ಅಂತ ಬಂತು. ಸೊ ಮೆಂಡಲೀವ್ ಪ್ರಿಡಿಕ್ಟೆಡ್ ದಟ್ ಬೆರಿಲಿಯಂ ಕಾಂಟ್ ಬಿ ಪ್ಲೇಸ್ಡ್ ಇನ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್, ಬಟ್ ಇಟ್ ಶುಡ್ ಬಿ ಪ್ಲೇಸ್ಡ್ ಇನ್ ಬಿಟ್ವೀನ್ ಲೀಥಿಯಂ ಆಸ್ ವೆಲ್ ಆಸ್ ಬೋರಾನ್. ಲೀಥಿಯಂ ಮತ್ತು ಬೋರಾನಿನ ಮಿಡಲಲ್ಲಿ ಬೆರಿಲಿಯಂನ ಪ್ಲೇಸ್ ಮಾಡಬೇಕು ಅಂತ ಹೇಳಿ ಡೇಟಾನ ಕೊಡ್ತಾರೆ. ಆ್ಯಂಡ್ ದಿಸ್ ಅರೇಂಜ್ಮೆಂಟ್ ವಾಸ್ ಫೌಂಡ್ ಟು ಬಿ ಅಕ್ಯುರೇಟ್. ಸೊ ಹಾಗಾಗಿ ಅಟ್ ಪ್ರೆಸೆಂಟ್ ಮಾಡರ್ನ್ ಪೀರಿಯೋಡಿಕ್ ಟೇಬಲಲ್ಲಿ ಕೂಡ ನಾವು ಬೆರಿಲಿಯಂನ ಲೀಥಿಯಂ ಮತ್ತು ಬೋರಾನಿನ ಮಿಡಲಲ್ಲಿ ಅದರ ಅಮಿಡಸ್ಟ್ ಇಟ್ಟು ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಈಸ್ ಇಟ್ ಓಕೆ? ಸೊ ವಾಟ್ ಆರ್ ದಿ ಸಿಗ್ನಿಫಿಕೆನ್ಸಸ್ ಆಫ್ ಮೆಂಡಲೀವ್ಸ್ ಪೀರಿಯೋಡಿಕ್ ಟೇಬಲ್ ಅಂದರೆ ಹಿ ಗೇವ್ ಅ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸಿಂಪ್ಲೆಸ್ಟ್ ವೇಸ್ to study the properties of the elements. He predicted the existence of new elements and he gave the corrections for doubtful atomic weights. Is it okay? Yes. Next. ಸೊ ಎಲ್ಲದೂ ಕೂಡ ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಡಿಫೆಕ್ಟ್ಸ್ ಇದ್ದೇ ಇರುತ್ತೆ. ಆ ಡಿಫೆಕ್ಟ್ಸ್ ಏನಿದೆ ಅದನ್ನು ನೋಡಿದರೆ ಮತ್ತೆ ಹೊಸ ಯಾವ ಎಕ್ಸ್ಪರಿಮೆಂಟ್ಗಳನ್ನು ಅಥವಾ ರಿಸರ್ಚನ್ನು ಮಾಡಿ ಅದನ್ನು ಇನ್ನೂ ಇಂಪ್ರೂವೈಸ್ ಮಾಡಿಕೊಂಡ್ರು ಅದನ್ನು ನಾವು ಸ್ಟಡಿ ಮಾಡ್ತಾ ಬರ್ಬೋದು. ದ ಫಸ್ಟ್ ಡಿಫೆಕ್ಟ್ ಇನ್ ದ ಮೆಂಡಲೀವ್ಸ್ ಪೀರಿಯೋಡಿಕ್ ಟೇಬಲ್ ವಾಸ್ ದ ಪೊಸಿಷನ್ ಆಫ್ ದಿ ಹೈಡ್ರೋಜನ್. ಓಕೆ, ಸೊ ಪೊಸಿಷನ್ ಆಫ್ ಹೈಡ್ರೋಜನ್ ವಾಸ್ ನಾಟ್ ಎಕ್ಸಾಕ್ಟ್. ಸೊ ಮೆಂಡಲೀವ್ಸ್ ಪೀರಿಯೋಡಿಕ್ ಟೇಬಲಲ್ಲಿ ಹೈಡ್ರೋಜನ್ಗೆ ಕೊಟ್ಟಿದ್ರಲ್ಲ ಪೊಸಿಷನ್, ಅದಕ್ಕೆ ಕ್ಲಿಯರ್ ಜಸ್ಟಿಫಿಕೇಷನನ್ನು ಕೊಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಹೈಡ್ರೋಜನ್ ವಾಸ್ ಪ್ಲೇಸ್ಡ್ ಇನ್ ಗ್ರೂಪ್ 1A. ಮೆಂಡಲೀವ್ 1A ಅಂದರೆ ಅಲ್ಕಲಿ ಮೆಟಲ್ಸ್ಗಳು ಯಾವ ಗ್ರೂಪಲ್ಲಿ ಬರುತ್ತೋ
ಫಸ್ಟ್ ಗ್ರೂಪಲ್ಲಿ ಬರುತ್ತಲ್ಲ ಅಲ್ಲಿ ಹೈಡ್ರೋಜನನ್ನು ಇಡ್ತಾರೆ ಬೇಸ್ಡ್ ಆನ್ ದರ್ ಪ್ರಾಪರ್ಟೀಸ್. ಹಾಗೆಯೇ ಅವುಗಳ ವೆಲೆನ್ಸಿಯ ಬೇಸಿಸ್ ಮೇಲೆ ವೆಲೆನ್ಸಿ ಹೈಡ್ರೋಜನ್ ಇಂದು 1 ಅಂದರೆ ಅದರ ಕಂಬೈನಿಂಗ್ ಕೆಪಾಸಿಟಿ 1 ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿ ಫಸ್ಟ್ ಗ್ರೂಪಲ್ಲಿ ಹೈಡ್ರೋಜನನ್ನು ಇಡ್ತಾರೆ. ಬಟ್ ಕೀಪ್ ಇನ್ ಮೈಂಡ್ ದಿಸ್ ಹೈಡ್ರೋಜನ್ ವಾಸ್ ಶೋಯಿಂಗ್ ಸಿಮಿಲರ್ ಪ್ರಾಪರ್ಟೀಸ್ ಆಸ್ ದಟ್ ಆಫ್ ಹ್ಯಾಲೋಜನ್ಸ್ ಆಲ್ಸೋ. ಹ್ಯಾಲೋಜನ್ಗಳಿಗೂ ಕೂಡ ವೆಲೆನ್ಸಿ 1 ಇರುತ್ತೆ, ಬಟ್ ಹ್ಯಾಲೋಜನ್ಸನ್ನು 7th ಪೀರಿಯಡಲ್ಲಿ ಇಟ್ಟು ಅಬ್ಸರ್ವ್ ಮಾಡಿರ್ತಾರೆ. ಗೊತ್ತಾಗಿದೆಯಾ? 7A ಪೀರಿಯಡಲ್ಲಿ ಹ್ಯಾಲೋಜನ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಗೊತ್ತಾಗಿದೆಯಲ್ಲ ಹ್ಯಾಲೋಜನ್ಸ್ ಅಂದರೆ ಯಾವುದು? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆಸ್ ವೆಲ್ ಆಸ್ ಅಯೋಡಿನ್. Works of Mendeleev placed hydrogen in the first group, but hydrogen was showing almost similar properties with halogens also. ಅದಕ್ಕೆ ಆಲ್ಕಲಿ ಮೆಟಲ್ಸ್ಗಳ ಥರ ಕೂಡ ಪ್ರಾಪರ್ಟೀಸ್ ಇತ್ತು, ಹಾಗೆ ಹ್ಯಾಲೋಜನ್ಸ್ಗಳ ಥರ ಕೂಡ ಕೆಲವೊಂದು ಪ್ರಾಪರ್ಟೀಸ್ಗಳು ಎಕ್ಸಿಬಿಟ್ ಆಗಿತ್ತು. ಹಾಗಾಗಿ ಸೊ ಎಕ್ಸಾಕ್ಟ್ ಪೊಸಿಷನ್ ಫಾರ್ ಹೈಡ್ರೋಜನ್ ಯಾವುದು ಅದಕ್ಕೆ ಕ್ಲಿಯರ್ ಜಸ್ಟಿಫಿಕೇಶನನ್ನು ಮೆಂಡಲೀವ್ ಕೊಡಲಿಲ್ಲ. ದೇರ್ ವಾಸ್ ಅನಾಮಲಸ್ ಪೊಸಿಷನ್ ಆಫ್ ಹೈಡ್ರೋಜನ್ ಇನ್ ದ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಅದನ್ನು ಒಂದು ಡಿಫೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡಿದ್ದಾರೆ. ನೆಕ್ಸ್ಟು ಅನಾಮಲಸ್ ಪೇರ್ಸ್ ಆಫ್ ಎಲಿಮೆಂಟ್ಸ್. ಅನಾಮಲಸ್ ಪೇರ್ಸ್ ಆಫ್ ಎಲಿಮೆಂಟ್ಸ್ ಅಂದರೆ ದೇರ್ ವರ್ ಸರ್ಟನ್ ಅರೇಂಜ್ಮೆಂಟ್ಸ್ ಇನ್ ಸಚ್ ಎ ವೇ ದಟ್ the element with higher atomic number comes first and then the element with lower atomic number. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, the arrangement of elements was in such a way that in some cases only elements were arranged in such a way that higher atomic weights containing elements precedes ಅಂದರೆ comes earlier ಅಂತ ಅಂದ್ಕೊಳ್ಳಿ. ಓಕೆ, ಹೈಯರ್ ಅಟಾಮಿಕ್ ವೇಟ್ ಇರುವಂಥ ಎಲಿಮೆಂಟ್ ಮುಂಚೆನೇ ಬರ್ತಾ ಇತ್ತು, ಅದರ ನಂತರದಲ್ಲಿ ಎಲಿಮೆಂಟ್ ವಿತ್ ಲೋಯರ್ ಅಟಾಮಿಕ್ ವೇಟ್ಸ್. ಓಕೆ, ಅದಕ್ಕೆ ಒಂದು ಎಕ್ಸಾಂಪಲನ್ನು ಕೊಟ್ಟು ನೋಡೋದಿದ್ರೆ ಮೆಂಡಲೀವ್ಸ್ ವರ್ಕ್ಗಳಲ್ಲಿ, ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲಲ್ಲಿ ಆರ್ಗಾನ್ ಫಸ್ಟಿಗೆ ಬರ್ತಾ ಇತ್ತು, ಅದರ ನಂತರದಲ್ಲಿ ಪೊಟ್ಯಾಷಿಯಂ ಬರ್ತಾ ಇತ್ತು. ಅಂದರೆ ಆರ್ಗಾನ್ಗೆ ಅಟಾಮಿಕ್ ವೇಟ್ 39.9 ಇದೆ, ಹೈಯರ್ ಅಟಾಮಿಕ್ ವೇಟ್ ಇದೆ. ನಂತರ ಬರೆದಿರುವಂಥ ಪೊಟ್ಯಾಷಿಯಮ್ಗೆ ಅಟಾಮಿಕ್ ವೇಟ್ 39.1 ಇತ್ತು, ಲೆಸ್ಸರ್ ಅಟಾಮಿಕ್ ವೇಟ್ ಇತ್ತು. ಬಟ್ ರೂಲ್ ಏನು ಹೇಳ್ತದೆ? ಎಲಿಮೆಂಟ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್ಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಪೊಟ್ಯಾಷಿಯಂ ಫಸ್ಟ್ ಬಂದು ಅದರ ನಂತರ ಆರ್ಗಾನ್ ಬರಬೇಕಿತ್ತು, ಕರೆಕ್ಟ್ ಅಲ್ವಾ? ಬಟ್ ಮೆಂಡಲೀವ್ಸ್ ವರ್ಕಿನ ಡಿಫೆಕ್ಟ್ ಏನು ಅಂತ ಹೇಳಿದರೆ ಅನಾಮಲಸ್ ಪೇರ್ಸ್ ಆಫ್ ಎಲಿಮೆಂಟ್ಸ್. ಎಲಿಮೆಂಟ್ ವಿತ್ ಹೈಯರ್ ಅಟಾಮಿಕ್ ವೇಟ್ precedes or comes first than compared to the elements with lower atomic weight. ಅದೇ ಥರ ಬೇರೆ ಇಲ್ಯುಸ್ಟ್ರೇಷನನ್ನು ಕೊಡೋದಿದ್ರೆ ಕೊಬಾಲ್ಟ್ ವಿತ್ ಅಟಾಮಿಕ್ ವೇಟ್ 58.9 ಕಮ್ಸ್ ಫಸ್ಟ್ ದ್ಯಾನ್ ಕಂಪೇರ್ಡ್ ಟು ನಿಕ್ಕಲ್ ವಿತ್ ಅಟಾಮಿಕ್ ವೇಟ್ 58.7. ಅದೇ ಥರ ಟೆಲ್ಯೂರಿಯಂ, ಇವಾಗ ತಾನೇ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳ್ತಾ ಬಂದ್ವಿ, ಅಯೋಡಿನ್ಗೆ ಅಟಾಮಿಕ್ ವೇಟ್ 127 ಇತ್ತು, ಟೆಲ್ಯೂರಿಯಂಗೆ 128 ಇದೆ. ಬಟ್ ಅಯೋಡಿನ್ ಫಸ್ಟ್ಗೆ ಬರಲಿಲ್ಲ, ಆಮೇಲೆ ಟೆಲ್ಯೂರಿಯಂ ಬರಲಿಲ್ಲ, ಉಲ್ಟಾ ಆಯಿತು. ಟೆಲ್ಯೂರಿಯಂ ಕಮ್ಸ್ ಫಸ್ಟ್, ದೆನ್ ಕಮ್ಸ್ ಅಯೋಡಿನ್. ಸೊ ಈ ಅರೇಂಜ್ಮೆಂಟನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಿಕಾಸ್ ಆಲ್ ದ ಎಲಿಮೆಂಟ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್ಸ್. ಹಾಗೆಯೇ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಹ್ಯಾವಂಟ್ ಗೇವ್ ಎ ಪ್ರಾಪರ್ ಪೊಸಿಷನ್ ಫಾರ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್. ನಾವಿವಾಗ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಲ್ಯಾಂಥನಾಯ್ಡ್ಸ್ ಮತ್ತು ಆಕ್ಟಿನಾಯ್ಡ್ಸ್ಗಳಿಗೆ ಸಪರೇಟಾಗಿ ಕೆಳಗಡೆ 2 ರೋಗಳನ್ನು ಕೊಟ್ಟು ಕಲಿತಾ ಬರ್ತಾ ಇದ್ದಾವೆ. ಓಕೆನಾ? ಸೊ ಮೆಂಡಲೀವ್ ವರ್ಕ್ಗಳಲ್ಲಿ ಆ ಥರ ಲ್ಯಾಂಥನಾಯ್ಡ್ಸ್ ಮತ್ತು ಆಕ್ಟಿನಾಯ್ಡ್ಸ್ಗಳಿಗೆ ಸಪರೇಟ್ ಪೊಸಿಷನ್ಸ್ ಅಂತ ಹೇಳಿ ಯಾವುದೂ ಕೂಡ ಇರಲಿಲ್ಲ. The third defect which was observed with respect to Mendeleev's periodic table was there was no clarity in the position of isotopes of an element. As you are aware, isotopes are the atoms of the same element which possess different atomic weights. Correct? ಇವಾಗ say for example, if you consider hydrogen, there are 3 isotopes. Okay? ಒಂದನ್ನು ಪ್ರೋಟಿಯಂ ಅಂತ ಹೇಳಿ ಕರೀತೇವೆ. The first one is protium and the second one is deuterium and the third one is tritium. Keep in mind, so the atomic weight for protium is 1 and for deuterium it is 2 and for tritium it is 3. So these are all the atoms of the same element, hydrogen in atoms kale, but avugala atomic weight matra different ide.
ಹಾಗಿದ್ರೆ ಅಟಾಮಿಕ್ ವೇಟ್ಗಳು ಡಿಫ್ರೆಂಟ್ ಇದೆ ಅಂದರೆ ದೇ ಶುಡ್ ಬಿ ಪ್ಲೇಸ್ಡ್ ಇನ್ ಸಪರೇಟ್ ಗ್ರೂಪ್ಸ್, ಕರೆಕ್ಟಾ? ಅವುಗಳ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟಲ್ಲಿ ನಾವು ಅದನ್ನು ಜೋಡಿಸ್ತಾ ಬರಬೇಕು. ಬಟ್ ಐಸೋಟೋಪ್ಸ್ಗಳನ್ನು ಹೇಗೆ ಪ್ಲೇಸ್ ಮಾಡ್ಬೋದು? ಈಸ್ ದರ್ ಎನಿ ಸಪರೇಟ್ ಪ್ಲೇಸ್ ಫಾರ್ ಐಸೋಟೋಪ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್? ಅದ್ರ ಬಗ್ಗೆ ಏನೂ ಕೂಡ ಕ್ಲಾರಿಟಿಯನ್ನು, ಐಸೋಟೋಪ್ಸ್ಗಳ ಪೊಸಿಷನ್ ಬಗ್ಗೆ ಕ್ಲಾರಿಟಿಯನ್ನು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಕೊಟ್ಟಿಲ್ಲ. ಬಟ್ ನಾವು ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಕೂಡ ಐಸೋಟೋಪ್ಸ್ಗಳಿಗೆ ಸಪರೇಟ್ ರೆಕಗ್ನಿಷನ್ ಅಂತ ಹೇಳಿ ಏನು ಕೂಡ ಕೊಡೋದಿಲ್ಲ. ಓಕೆ, ಸೊ ಅದನ್ನು ಸಪರೇಟಾಗಿ ಸ್ಟಡಿ ಮಾಡ್ತಾ ಬರ್ತೇವೆ. ನೆಕ್ಸ್ಟು, ಸಮ್ ಡಿಸ್ಸಿಮಿಲರ್ ಎಲಿಮೆಂಟ್ಸ್ ವರ್ ಗ್ರೂಪ್ಡ್ ಟುಗೆದರ್ whereas similar elements were separated out. ನಾವು ಎಷ್ಟೇ ಹೇಳ್ತಾ ಬಂದರೂ ಕೂಡ ಎಲಿಮೆಂಟ್ಸ್ ಶೋಯಿಂಗ್ ಸಿಮಿಲರ್ ಪ್ರಾಪರ್ಟೀಸ್ ವರ್ ಗ್ರೂಪ್ಡ್ ಟುಗೆದರ್ ಅಂತ, ಆಮೇಲೆ ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿರೋದು ಎಲಿಮೆಂಟ್ಸ್ ವಿಚ್ ವರ್ ಶೋಯಿಂಗ್ ಸಮ್ ಡಿಸ್ಸಿಮಿಲರ್ ಪ್ರಾಪರ್ಟೀಸ್ ದೇ ವರ್ ಪ್ಲೇಸ್ಡ್ ಅಂಡರ್ ಎ ಸೇಮ್ ಗ್ರೂಪ್, whereas elements which were showing the similar properties were observed to be separated. ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲನ್ನು ಕೊಡೋದಿದ್ರೆ, ನಾವು ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ಇದನ್ನೆಲ್ಲ ಅಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕಲಿತಾ ಬರ್ತೇವೆ, ಕರೆಕ್ಟಾ? ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲಲ್ಲಿ ಈ ಎಲ್ಲ ಅಲ್ಕಲಿ ಮೆಟಲ್ಸ್ಗಳನ್ನು ಗ್ರೂಪ್ 1A ಅಂಡರಲ್ಲಿ ಪ್ಲೇಸ್ ಮಾಡ್ತಾರೆ. ಓಕೆ, ಆಲ್ ದೀಸ್ ಅಲ್ಕಲಿ ಮೆಟಲ್ಸ್ ವರ್ ಪ್ಲೇಸ್ಡ್ ಅಂಡರ್ ಗ್ರೂಪ್ 1A ವಿಚ್ ಆರ್ ಶೇರಿಂಗ್ ದರ್ ಪ್ಲೇಸ್ ವಿತ್ ದ ಕಾಯಿನೇಜ್ ಮೆಟಲ್ಸ್. ಕಾಯಿನೇಜ್ ಮೆಟಲ್ಸ್ಗಳ ಜೊತೆಗೆ ಅವುಗಳನ್ನು ಇಡ್ತಾ ಬರ್ತಾರೆ. ಅಂದರೆ ಈ ಕಾಯಿನೇಜ್ ಮೆಟಲ್ಸ್ ಅಂತ ಹೇಳಿದರೆ ಈ ಕಾಪರ್, ಸಿಲ್ವರ್ ಆಸ್ ವೆಲ್ ಆಸ್ ಗೋಲ್ಡ್. ಓಕೆ, ದೀಸ್ ಆರ್ ದಿ ಡಿಸ್ಸಿಮಿಲರ್ ಎಲಿಮೆಂಟ್ಸ್. ಅಲ್ಕಲಿ ಮೆಟಲ್ಸ್ಗಳಿಗೆ ಕಂಪೇರ್ ಮಾಡಿದರೆ ಕಾಯಿನೇಜ್ ಮೆಟಲ್ಸ್ಗಳ ಪ್ರಾಪರ್ಟೀಸ್ ಎಂಟೈರ್ಲಿ ಡಿಫರೆಂಟ್ ಇರುತ್ತೆ. ಬಟ್ ಮೆಂಡಲೀವ್ಸ್ ವರ್ಕಲ್ಲಿ ಇವೆರಡನ್ನೂ ಕೂಡ ಒಟ್ಟಿಗೆ ಜೋಡಿಸಿ ಇಡ್ತಾರೆ. ಹಾಗೆಯೇ ಇನ್ನೊಂದು ಅಬ್ಸರ್ವೇಷನ್ ಅನ್ನು ನೋಡಿ, ಕಾಪರ್ ಆಸ್ ವೆಲ್ ಆಸ್ ಮರ್ಕ್ಯುರಿ ಆರ್ ಕನ್ಸಿಡರ್ಡ್ ಟು ಬಿ ದ ಸಿಮಿಲರ್ ಎಲಿಮೆಂಟ್ಸ್. ಅವುಗಳ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ, ಬಟ್ ದೇ ವರ್ ಸಪರೇಟೆಡ್ ಔಟ್. ಅವುಗಳನ್ನು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಪ್ಲೇಸ್ ಮಾಡಿ ಇಡ್ತಾರೆ. ಸೊ ಇದೆಲ್ಲದೂ ಕೂಡ ಡಿಫೆಕ್ಟ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಓಕೆ, ಎಸ್. ನೆಕ್ಸ್ಟ್, ದೇರ್ ವರ್ ನೋ ಪ್ರಾಪರ್ ಪೊಸಿಷನ್ಸ್ ಫಾರ್ the 9 elements of group 8 which have been arranged in 3 triads. ಮೂರು ಎಲಿಮೆಂಟ್ಸ್ಗಳದ್ದು ಒಂದೊಂದು ಗ್ರೂಪ್ಗಳನ್ನು ಮಾಡಿ ಸುಮ್ಮನೆ ಜೋಡಿಸಿರ್ತಾರೆ. ಬಟ್ ಆ ಥರ 4th, 5th ಆ್ಯಂಡ್ 6th ಪೀರಿಯಡಲ್ಲಿ ಆ ಥರ ಟ್ರಯಾಡ್ಸ್ಗಳ ಫಾರ್ಮಲ್ಲಿ ಯಾಕೆ ಜೋಡಿಸಿ ಇಟ್ಟರು ಅದರ ಬಗ್ಗೆ ಜಸ್ಟಿಫಿಕೇಷನನ್ನು ಕೂಡ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಕೊಡೋದಿಲ್ಲ. ಓಕೆ, ಸೊ ಆಲ್ ದೀಸ್ ಡಿಫೆಕ್ಟ್ಸ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಅದೇನಿದೆ, ಅದು ಡೆವಲಪ್ಮೆಂಟ್ ಹೇಗಾಯಿತು ಅದನ್ನು ಇವಾಗ ಅಬ್ಸರ್ವ್ ಮಾಡ್ಕೊಳ್ತಾ ಬರ್ತಾ ಇದ್ದಾವೆ. ಓಕೆ, ಸೊ ಇನ್ ಆರ್ಡರ್ ಟು ಓವರ್ಕಮ್ ದ ಲಿಮಿಟೇಷನ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್, so many works were conducted by different scientists all over the world to find out the possible ways for the classification of elements. One of the remarkable work was done by the English chemist Henry Moseley. For his studies, he considered 38 different elements from aluminium to gold. For his studies, he considered 38 different elements starting from aluminium to gold. When any one of these elements, ಯಾವುದಾದ್ರೂ ಒಂದು ಎಲಿಮೆಂಟ್ ಅನ್ನು ತಗೊಳ್ತಾರೆ, when any one of these element was bombarded with high speed electron, they emitted X-rays. When these elements are bombarded with high speed electrons, they emitted X-rays. Moseley measured the frequencies of the X-rays and he observed that the square root of the frequency was directly proportional to the atomic number of the element but not to the atomic weight. So Moseley ಮಾಡಿರುವಂಥ ಸ್ಟಡೀಸ್ ಹೇಗಿತ್ತು ಅಂದರೆ, ಸೊ frequencies of the X-rays which are emitted by the elements whenever they are bombarded with high speed electrons, frequency of X-raysಗಳನ್ನು ಮೆಷರ್ ಮಾಡ್ಕೊಳ್ತಾರೆ. ಸೊ square root of the frequency, square root of nu was found to be directly proportional to Z, that is the atomic number of the element, but not to the atomic weight. Whenever a graph of square root of the frequency versus atomic number was plotted, it gave a straight line. ಯಾವುದೋ ಒಂದು ಎರಡು ಪ್ಯಾರಾಮೀಟರ್ಗಳನ್ನು ಇಟ್ಕೊಂಡು ಗ್ರಾಫನ್ನು ಪ್ಲಾಟ್ ಮಾಡ್ತೀರಿ, ಪ್ಲಾಟ್ ಮಾಡಿದಾಗ ಸ್ಟ್ರೈಟ್ ಲೈನ್ ಬರ್ತಾ ಇದೆ ಅಂದರೆ ವಿ ಕ್ಯಾನ್ ಸೇ ದಟ್ those two parameters are directly proportional to one another.
ಗೊತ್ತಾಗ್ತಾ ಇದೆಯಾ? ಅಂದರೆ ಪಾಸಿಟಿವ್ ಸ್ಲೋಪ್ ಬರಬೇಕು ಅಷ್ಟೇ. ಸೊ ವೆನ್ ಎವರ್ ಎ ಪ್ಲಾಟ್ ಆಫ್ ಸ್ಕ್ವೇರ್ ರೂಟ್ ಆಫ್ ಫ್ರೀಕ್ವೆನ್ಸಿ ವರ್ಸಸ್ ಝೆಡ್ ವಾಸ್ ಪ್ಲಾಟೆಡ್, ಇಟ್ ಗೇವ್ ಎ ಸ್ಟ್ರೈಟ್ ಲೈನ್. ಸೊ ಬೇಸ್ಡ್ ಆನ್ ದೀಸ್ ಅಬ್ಸರ್ವೇಷನ್ಸ್ mostly concluded that atomic number, keep in mind, atomic number was a better fundamental property to classify the elements rather than the atomic weight. Atomic weight ಗಿಂತ ಅಟಾಮಿಕ್ ನಂಬರ್ನ ನಾವು ಬೇಸಿಸ್ ಆಗಿ ಇಟ್ಕೊಂಡ್ರೆ ಎಲಿಮೆಂಟ್ಸ್ಗಳನ್ನು ಅಕ್ಯುರೇಟಾಗಿ ಕ್ಲಾಸಿಫೈ ಮಾಡ್ಬೋದು ಅಂತ ಕನ್ಕ್ಲೂಷನನ್ನು ಹೆನ್ರಿ ಮೋಸ್ಲೆ ಕೊಡ್ತಾರೆ. ಓಕೆ, ದೇರ್ ಆಫ್ಟರ್ ಅಟಾಮಿಕ್ ನಂಬರ್ ವಾಸ್ ಕನ್ಸಿಡರ್ಡ್ ಟು ಬಿ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. The elements were categorized on the basis of their atomic number. So based on these experimental observations, there comes modern periodic law. ಈ ಕ್ವಶನ್ ಅನ್ನು ನೀವು ನೋಡ್ಕೋಬೇಕು. ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಹೇಳಿದರೆ, ದಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ದಿ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ನಂಬರ್. ಕೀಪ್ ಇನ್ ಮೈಂಡ್, ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಕಲ್ತಿದ್ರಿ, ಅಲ್ಲಿ ಇದೇ ಥರ ಸ್ಟೇಟ್ಮೆಂಟ್ ಬರ್ತಾ ಇತ್ತು. ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಆರ್ ದಿ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ವೇಟ್ಸ್ ಅಂತ ಕರಿತಾ ಇದ್ರಿ. ಬಟ್ ಮೋಸ್ಟ್ಲಿ ಸ್ಟಡೀಸ್ಗಳು ಅದನ್ನು ತಪ್ಪು ಅಂತ ಹೇಳ್ಕೊಳುತ್ತೆ. ಅಟಾಮಿಕ್ ನಂಬರ್ನ ಬೇಸಿಸ್ ಆಗಿ ಇಟ್ಕೊಂಡು ಎಲಿಮೆಂಟ್ಸ್ಗಳನ್ನು ಕ್ಲಾಸಿಫೈ ಮಾಡಬೇಕು ಅಂತ ಹೇಳಿಕೊಡುತ್ತೆ. ಸೊ ಹಾಗಿದ್ದರೆ ಮಾಡರ್ನ್ ಪೀರಿಯಾಡಿಕ್ ಲಾನ ಸ್ಟೇಟ್ ಮಾಡಿ ಅಂದಾಗ ನೀವು ಈ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತಾ ಇದ್ದೀರಿ. ಒನ್ಸ್ ಅಗೈನ್ ಐ ರಿಪೀಟ್, the physical and chemical properties of the elements or the periodic functions of their atomic number. That means to say, whenever the elements are arranged in the increasing order of their atomic number, the elements with almost similar physical and chemical properties will be repeated after certain regular intervals. So ಅಟಾಮಿಕ್ ನಂಬರ್ಗಳ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಎಲಿಮೆಂಟ್ಸ್ಗಳನ್ನು ಜೋಡಿಸ್ತಾ ಹೋಗ್ತೀರಿ. ಯಾವ ಎಲಿಮೆಂಟ್ಸ್ಗಳಿಗೆ ಆಲ್ಮೋಸ್ಟ್ ಸಿಮಿಲರ್ ಪ್ರಾಪರ್ಟೀಸ್ ಬರುತ್ತೋ ಅದೆಲ್ಲದೂ ಕೂಡ ಒಂದು ಸರ್ಟನ್ ಇಂಟರ್ವಲ್ ಆದಮೇಲೆ ಒಂದೇ ಗ್ರೂಪಿನ ಕೆಳಗಡೆ ಬರ್ತಾ ಹೋಗುತ್ತೆ. ಓಕೆ, ಅದನ್ನೇ ನಾವು ಪೀರಿಯಾಡಿಸಿಟಿ ಅಂತ ಹೇಳಿ ಕರೆಯೋದು. ಗೊತ್ತಾಗ್ತಾ ಇದೆಯಲ್ಲ? ರಿಪಿಟೇಷನ್ ಆಫ್ ದ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ಟರ್ ಸರ್ಟನ್ ರೆಗ್ಯುಲರ್ ಇಂಟರ್ವಲ್ಸ್ ಈಸ್ ಕಾಲ್ಡ್ ಪೀರಿಯಾಡಿಸಿಟಿ. ಆ ಪೀರಿಯಾಡಿಸಿಟಿ ನಮಗೆ ಯಾವಾಗ ಕಾಣಿಸುತ್ತೆ ಅಂದರೆ, ವೆನ್ ಎವರ್ ದ ಎಲಿಮೆಂಟ್ಸ್ ಆರ್ ಪ್ಲೇಸ್ಡ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್. ಗೊತ್ತಾಗಿದೆಯಲ್ಲ? ಇದೊಂದು ಸ್ಟೇಟ್ಮೆಂಟನ್ನು ಪರ್ಫೆಕ್ಟ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಓಕೆನಾ? ಎಸ್. ನೌ ಕಮಿಂಗ್ ಟು ದ ಕಾಸ್ ಆಫ್ ಪೀರಿಯಾಡಿಸಿಟಿ. ಯಾಕೆ ಅಟಾಮಿಕ್ ನಂಬರ್ಗಳ ಬೇಸಿಸ್ ಮೇಲೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ನಂಬರ್ನ ಬೇಸಿಸ್ ಮೇಲೆ ಎಲಿಮೆಂಟ್ಸ್ಗಳನ್ನು ಜೋಡಿಸಿದಾಗ ಸಿಮಿಲರ್ ಎಲಿಮೆಂಟ್ಸ್ಗಳು ಯಾಕೆ ಮತ್ತೆ ಮತ್ತೆ ರಿಪೀಟ್ ಆಗಬೇಕು, ಒಂದು ಸರ್ಟನ್ ಇಂಟರ್ವಲ್ ಆದ ಮೇಲೆ ಯಾಕೆ ಪದೇ ಪದೇ ರಿಪೀಟ್ ಆಗಬೇಕು ಅಂತ ಕ್ವಶನ್ ತಂದ್ಕೊಳ್ತಾ ಇದ್ದೇವೆ. ಅದನ್ನೇ ತಾನೇ ನಾವು ಪೀರಿಯಾಡಿಸಿಟಿ ಅಂತ ಕರೆದಿರೋದು. ವಾಟ್ ಮೈಟ್ ಬಿ ದ ರೀಸನ್ ಬಿಹೈಂಡ್ ದ ಪೀರಿಯಾಡಿಸಿಟಿ, ರಿಪೀಟಿಂಗ್ ಪ್ಯಾಟರ್ನ್ ಆಫ್ ಎಲಿಮೆಂಟ್ಸ್? ಅದಕ್ಕೆ ಒಂದು 2 ಅಬ್ಸರ್ವೇಷನ್ಸ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಓಕೆ, ದ ಫಸ್ಟ್ ಅಬ್ಸರ್ವೇಷನ್ ಈಸ್, when the elements are arranged in the increasing order of their atomic numbers, the elements with the similar properties are repeated after certain regular intervals. ಇದು ನಮಗೆ ಗೊತ್ತಾಗಿರುವಂಥದ್ದೇ, ಕರೆಕ್ಟಾ? ಅಟಾಮಿಕ್ ನಂಬರ್ಗಳ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಎಲಿಮೆಂಟ್ಸ್ಗಳನ್ನು ಜೋಡಿಸಿ ಇಟ್ಟಾಗ ಸಿಮಿಲರ್ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಪ್ರಾಪರ್ಟೀಸ್ ಆರ್ ರಿಪೀಟೆಡ್ ಆಫ್ಟರ್ ಸರ್ಟನ್ ರೆಗ್ಯುಲರ್ ಇಂಟರ್ವಲ್ಸ್. ಇದು ಫಸ್ಟ್ ಅಬ್ಸರ್ವೇಷನ್, ನಾವು ಪೀರಿಯಾಡಿಕ್ ಟೇಬಲ್ನ ನೋಡಿದಾಗ ಕಣ್ಣಿಗೆ ಕಾಣಿಸುವಂಥದ್ದು. ಅದೇ ಥರ ಇನ್ನೊಂದು ಅಬ್ಸರ್ವೇಷನನ್ನು ನೋಡಿ, ವಿತ್ ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ನಂಬರ್. ಅಂದರೆ ವೆನ್ ಎವರ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ ಅಂತಲೇ ಅಂದ್ಕೊಳ್ಳಿ. ಇನ್ನೊಂದು ಅಬ್ಸರ್ವೇಷನ್ ನೋಡಿ, ದೇರ್ ಅಕರ್ಸ್ ರಿಪಿಟೇಷನ್ ಆಫ್ ಔಟರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಲಿಮೆಂಟ್ಸ್ ಆಫ್ಟರ್ ಸರ್ಟನ್ ರೆಗ್ಯುಲರ್ ಇಂಟರ್ವಲ್ಸ್. ಬರೀ ಸಿಮಿಲರ್ ಎಲಿಮೆಂಟ್ಸ್ಗಳು ಮಾತ್ರ ರಿಪೀಟ್ ಆಗೋದಲ್ಲ, ಎಲಿಮೆಂಟ್ಸ್ಗಳ ಔಟರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ರಿಪೀಟ್ ಆಗ್ತಾ ಬರ್ತಾ ಇರುತ್ತೆ. ಇವಾಗ ನೀವು 2 ಅಬ್ಸರ್ವೇಷನ್ಗಳನ್ನು ಕೋರಿಲೇಟ್ ಮಾಡ್ತಾ ಇದ್ದೀರಿ. ಎಲಿಮೆಂಟ್ಸ್ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ಸ್ಗಳ ಬೇಸಿಸ್ ಮೇಲೆ ಜೋಡಿಸ್ತಾ ಬನ್ನಿ. ಹಾಗೆ ಅರೇಂಜ್ ಮಾಡಿ ಆದ ಮೇಲೆ 2 ಪ್ಯಾಟ್ರನ್ಸ್ಗಳು ರಿಪೀಟ್ ಆಗ್ತಾ ಇದೆ. ಫಸ್ಟ್ ಪ್ಯಾಟ್ರನ್ ಯಾವುದು ಹೇಳಿ? ಸಿಮಿಲರ್ ಪ್ರಾಪರ್ಟೀಸ್ ಇರುವಂಥ ಎಲಿಮೆಂಟ್ಗಳು ರಿಪೀಟ್ ಆಯಿತು. ಅದೇ ಥರ ಆ ಎಲಿಮೆಂಟ್ಗಳ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ರಿಲೇಟ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಿದ್ರೆ
ಬೇಸ್ಡ್ ಆನ್ ದೀಸ್ ಅಬ್ಸರ್ವೇಷನ್ಸ್ ದೆರ್ ಈಸ್ ಎ ಕೋರಿಲೇಷನ್. ಈ ಎರಡೂ ಅಬ್ಸರ್ವೇಷನ್ಗಳನ್ನು ಕೋರಿಲೇಟ್ ಮಾಡ್ತಾ ಇದ್ದಾವೆ. ಇಲ್ಲಿ ಅಂಡರ್ಲೈನ್ ಮಾಡಿತ್ತಲ್ಲ, ಅದು ಎರಡೂ ಪ್ರಾಪರ್ಟೀಸ್ಗಳನ್ನು ನೀವು ಕೋರಿಲೇಟ್ ಮಾಡಿದರೆ ನಿಮಗೆ ಕಾಸ್ ಫಾರ್ ಪೀರಿಯಾಡಿಸಿಟಿ ಸಿಗುತ್ತೆ. ಓಕೆ, ಸೊ ಫಸ್ಟ್ ಅಬ್ಸರ್ವೇಷನ್ ಏನು? ವೆನೆವರ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟಾಮಿಕ್ ನಂಬರ್ಸ್, the elements with similar properties are repeated after certain regular intervals. ಅದೇ ಥರ whenever the elements are arranged in the increasing order of their atomic numbers, the outer electronic configuration of the elements also gets repeated after certain regular intervals. By correlating these observations, ಈ ಎರಡೂ ಅಬ್ಸರ್ವೇಷನ್ಸ್ಗಳನ್ನು ನಾವು ಕೋರಿಲೇಟ್ ಮಾಡಿ ನೋಡಿದಾಗ cause for periodicity ಸಿಗ್ತಾ ಇದೆ. ರಿಮೆಂಬರ್, ದ cause for periodicity in the properties of the elements is the outer electronic configuration gets repeated. ಈ ಸ್ಟೇಟ್ಮೆಂಟನ್ನು ಆಸ್ ಇಟ್ ಈಸ್ ಓದ್ಕೊಳ್ಳಿ, ಅಥವಾ ಸಿಂಪಲ್ ಆಗಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಸಿಮಿಲರ್ ಎಲಿಮೆಂಟ್ಸ್ ರಿಪೀಟ್ ಆಗ್ತಾ ಇದೆ ಅಂದರೆ, ದಿಸ್ ಇಸ್ ಬಿಕಾಸ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ಎಲಿಮೆಂಟ್ಸ್ ಗೆಟ್ಸ್ ರಿಪೀಟೆಡ್. The cause for periodicity in the properties is the repetition of similar outer electronic configuration of the elements after certain regular intervals.